ಪ್ರಿಯ ವೀಕ್ಷಕರೇ, C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸುಮಾ. ಶ್ರೀ ಉಡೇಲಕ್ಷ್ಮೀ ದೇವಿಗೆ ಉತ್ತರಿ ಮಳೆ ನಿಮಿತ್ತವಾಗಿ ಉಡಿ ತುಂಬು ಕಾರ್ಯಕ್ರಮ ಜರುಗಿತು. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹೆಂಚಿನಾಳ ಗ್ರಾಮದ ಹೊರವಲಯದಲ್ಲಿರುವ ಶ್ರೀ ಉಡೇಲಕ್ಷ್ಮೀ ದೇವಿಗೆ ಮಳೆ ನಿಮಿತ್ತವಾಗಿ ಉತ್ತರಿ ಮಳೆ ಕೂಡಿದಾಗ ಪ್ರತಿ ವರ್ಷದಂತೆ ಈ ವರ್ಷವೂ ಗ್ರಾಮದ ಭಕ್ತರು ಬೆಳಗ್ಗೆ 6 ಗಂಟೆಗೆ ರುದ್ರಾಭಿಷೇಕ ಮಾಡಿ ಗ್ರಾಮ ದೇವತೆಗೆ ಸೀರೆಯನ್ನು ಉಡಿಸಿ ಬಳೆ ತೊಡಿಸಿ ಪೂಜೆ ನೈವೇದ್ಯ ಮಾಡಿದ ನಂತರ ಗ್ರಾಮ ದೇವರಿಗೆ ಉಡಿ ತುಂಬಿ ವಿಜೃಂಭಣೆಯಿಂದ ಆಚರಿಸಿದರು. ನಂತರ ಗ್ರಾಮದ ಎಲ್ಲ ಭಕ್ತರು ಶ್ರೀ ಉಡೇಲಕ್ಷ್ಮೀ ದೇವಿ ಆವರಣದಲ್ಲಿ ಪೂಜೆ ಸಲ್ಲಿಸಿದ ನಂತರ ಭಕ್ತರು ಶಿರಾ ಪ್ರಸಾದ ಸಂಗಟಿ ಸಾರಿನ ಈ ದೇವಿಯು ಅನ್ನ ಸಂತರ್ಪಣೆ ಪ್ರಸಾದವನ್ನು ಗ್ರಾಮದ ಮಹಿಳೆಯರು, ಭಕ್ತರು, ಯುವಕರು, ಬೇರೆ ಬೇರೆ ಊರಿನ ಭಕ್ತರು ರುಚಿಯಾದ ಪ್ರಸಾದವನ್ನು ಸ್ವೀಕರಿಸಿದ ನಂತರ ಎಲ್ಲ ಭಕ್ತರು ಆನಂದಿಸಿದರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೊಳ್ಳೂರು ಇವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಉಡೇಲಕ್ಷ್ಮೀ ದೇವಿ ಟ್ರಸ್ಟ್ ಕಮಿಟಿ ಸದಸ್ಯರು, ಗ್ರಾಮದ ಎಲ್ಲ ಸದ್ಭಕ್ತರು, ಗುರು ಹಿರಿಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ಇವತ್ತಿನ ವಿಶೇಷತೆ ಏನ್ರಿ? ಇದು ನೋಡ್ರಿ ಎರೆಹೆಂಚನಾಳ ಅಂತಂದು ಹೇಳಿ, ಎರೆಹೆಂಚನಾಳ ಗ್ರಾಮ ನಮ್ಮ ಊರಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರದ ಗ್ರಾಮ ದೇವತೆಗೆ ಉಡೇಲಕ್ಷ್ಮಮ್ಮ ಅಂತೇಳಿ. ಇದು ಪ್ರತಿ ವರ್ಷವೂ ನಾವು ಉತ್ತರಿ ಮಳೆಯಾಗ ಮಾಡ್ತೀವಿ ನಾವು ಇದನ್ನು. ನಮ್ಮಲ್ಲೇ ಮಳೆ ಬೆಳೆ ಕೊರತೆ ಇಲ್ಲ, ಯಾವುದಕ್ಕೂ ಕೊರತೆ ಇಲ್ಲ. ಆ ನಂತರ ಈಕಿದ ವಿಶೇಷತೆ ಏನಂತಂದ್ರೆ 7 ನೀರು ತರಬೇಕು, 7 ಕಾಳು ತರಬೇಕು. 7 ನೀರು 7 ಕಾಳು ತಂಬಂದು ಪ್ರತಿ ವರ್ಷ ನಮ್ಮ ಪೂರ್ವಿಕರು ಮಾಡ್ಕೊಂಬಂದ. ನಾವು ಇವತ್ತು ನಿನ್ನೆ ಏನು ಮಾಡಿಲ್ಲ ಇದನ್ನು. ನಮ್ಮಲ್ಲಿ ಮಾಡಿದಾಗ ಸುಟ್ಟು ನಮ್ಮ ಮಳೆ ಬೆಳೆ ಯಾವುದಕ್ಕೂ ಕೊರತೆ ಆಗಿಲ್ಲ, ಏನು ಮಳೆ ಬೆಳೆ ಕೊರತೆ ಆಗಿಲ್ಲ. ನಮ್ಮೂರಿಗೆ ಇನ್ನಿತರ ಯಾವ ಅಹಿತಕರ ಘಟನೆಗಳು ಕೂಡ ಜರುಗಿಲ್ಲ ಅಂದು ನಮ್ಮ ಪೂರ್ವಿಕರು ಮಾಡ್ಕೊಂಡು ಬಂದಿದ್ದು. ನಾವು ನೀವು ಏನು ಮಾಡಿದ್ದಲ್ಲ ಈಗ ಇಲ್ಲಿಂದ ಏನೈತೆ ಅಂದ್ರೆ ಪ್ರತಿ ವರ್ಷವೂ ಉತ್ತರಿ ಮಳೆಯಾಗ ನಾವು ಮಾಡೋದು. ಪ್ರತಿ ವರ್ಷ ಉತ್ತರಿ ಮಳೆಯಾಗ ಮಾಡ್ತೀವಿ ನಾವು. ನಮಗೆ ಮಾಡ್ಕೊಂಡು ಬಂದಲ್ಲ ಸುಟ್ಟು ಏನು ಯಾವುದಕ್ಕೂ ಕೊರತೆ ಆಗಿಲ್ಲ, ಯಾವುದಕ್ಕೇನು ತೊಂದರೆ ಇಲ್ಲ. ಯಾವ ರೀತಿ ಅಂದ್ರೆ ನಮ್ಗೆ ತೊಂದರೆ ಅಂತಕ್ಕಂಥದ್ದೆಲ್ಲ. ಆನಂತರ ನಮ್ಮಲ್ಲಿ ವಿಶೇಷ ಅಂತಂದ್ರೆ ಈ ಗ್ರಾಮದ ದೇವತೆ ನಾವು ಉಡೇಲಕ್ಷ್ಮಮ್ಮಗೆ ನಾವು ಮಾಡಿಸಿದ್ವಿ ಅಂತಂದ್ರೆ ನಮ್ಮ ದೇಶದಾದ್ಯಂತ ಮಳೆ ಆಗ್ಲಿಕ್ಕೆ ನಮ್ಮೂರಿಗೆ ಮಾತ್ರ ಮಳೆ ಆಗಿತ್ತು. ನಮ್ಮೂರಿಗೆ ಮಾತ್ರ ಮಳೆ ತಪ್ಪಿಲ್ಲ. ಸಿದ್ದೇಶ್ವರ ಹಿರೇಮಠ ಎರೆಹೆಂಚನಾಳ.